ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥದ್ದು JSB ರಾಮಪ್ಪನವರು ಮತ್ತು ಅವರ ಪುತ್ರರ ಒಂದು ಸ್ಮರಣೆಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಇದರಲ್ಲಿ ನಿತ್ಯ ಜೀವನದಲ್ಲಿ ಅಧ್ಯಾತ್ಮವನ್ನು ಅನುಷ್ಠಾನ ಮಾಡುವುದು ಹೇಗೆ ಅನ್ನುವಂಥದ್ದು ಒಂದು ವಿಚಾರ ಇತ್ತು. ಈ ವಿಚಾರ ಈಗ ಮೊದಲು ನಮಗೆ ಅಧ್ಯಾತ್ಮ ಅಂತಾಗಲಿ ಅಥವಾ ಥಿಯಾಸಫಿಯ ಸದಸ್ಯರಾಗಿದ್ದೀವಿ ಅಂತ ಅಂದರೆ ವಿಷಯಗಳನ್ನು ಕೇಳಿ ತಿಳ್ಕೊಳ್ತಾ ಹೋಗೋದು ಪ್ರಾರಂಭದ ಒಂದು ಹಂತ. ಲಿಸನಿಂಗ್, ಕೇಳಿದ್ದು ಅಂದರೆ ಶ್ರವಣ ಅಂತಾರೆ. ಅದನ್ನು ಶ್ರವಣ ಕೇಳಿಸ್ಕೊಳ್ಳೋದು, ಅದರ ನಂತರ ಮನನ ಆಗಬೇಕಾಗತ್ತೆ. ಮನನ ಅಂದರೆ ಮನಸ್ಸಿಗೆ ಅದು ಸ್ವೀಕಾರವಾಗಬೇಕಾಗತ್ತೆ. ಮನನವಾದ ನಂತರ ಶ್ರವಣ, ಮನನ, ಅದಾದಮೇಲೆ ನಿಧಿಧ್ಯಾಸನ ಅಂತ ಅಂತಾರೆ. ಅಂದರೆ ಅನುಷ್ಠಾನಕ್ಕೆ ಬರಬೇಕು. ಅಂದರೆ ನಮ್ಮ ಕ್ರಿಯೆಯಲ್ಲಿ ಅದು ವ್ಯಕ್ತವಾಗಬೇಕು. ಕ್ರಿಯೆಗಳು ಅಂತಂದರೆ ಈಗಾಗಲೇ ಸೋದರ ಬಿಲ್ಲಪ್ಪನವರು ಹೇಳುವಾಗ ಹೇಳಿದರು, ತ್ರಿಕರಣಗಳಿಗೆ ಸಂಬಂಧಪಟ್ಟಂತೆ. ಅಂದರೆ ಕಾಯ, ವಾಚ, ಮನಸ ಅಂತೀವಿ. ಅಂದರೆ ಶರೀರದಿಂದ ಮಾಡುವ ಕ್ರಿಯೆಗಳು, ಮಾತಿನಿಂದ ಮಾಡುವಂಥದ್ದು ಅದು ಕೂಡ ಕ್ರಿಯೆಗಳು. ಕಾಯ, ವಾಚ, ಮನಸ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವಲ್ಲ ಅದು ಕೂಡ ಕ್ರಿಯೆ. ಇವೆಲ್ಲದರಿಂದಲೂ ಒಂದು ಸೃಷ್ಟಿ ಉಂಟಾಗತ್ತೆ, ಒಂದು ಸಂಕಲ್ಪಗಳು ಉತ್ಪತ್ತಿ ಆಗ್ತವೆ. ಅಂದರೆ ಒಂದು ಸರಳವಾಗಿ ಹೇಳ್ಬೇಕಂದ್ರೆ ಕರ್ಮ ಅಂತೀವಲ್ಲ, ಕರ್ಮ ಉತ್ಪತ್ತಿ ಆಗುತ್ತೆ. ಯಾವ್ಯಾವುದರಿಂದ? ತ್ರಿಕರಣಗಳಿಂದ. ಅದನ್ನು ಮನನ ಮಾಡಿಕೊಂಡು ಜೀವನದಲ್ಲಿ ಅಧ್ಯಾತ್ಮವನ್ನು ಅನುಷ್ಠಾನ ಮಾಡೋ ಸಮಯದಲ್ಲಿ ಉಪಯೋಗ ಆಗಬೇಕು. ಇಲ್ಲಿ ನಾವು ಏನು ತಿಳ್ಕೊಳ್ತೀವೋ ಅದು. ಆದರೆ ಚಾಲೆಂಜ್ ಇರುತ್ತೆ. ಮೊದಲು ಮನೆಯಲ್ಲಿ ಅದು ಅನುಷ್ಠಾನ ಆಗಬೇಕು. ಮನೆಯಲ್ಲಿ ಅಂತಂದರೆ ನಾವು ತಂದೆ ಆಗಿರಬಹುದು, ಅಥವಾ ತಂದೆ ತಾಯಿಗಳಿಗೆ ನಾವು ಮಗ ಆಗಿರಬಹುದು, ಅಕ್ಕ ತಂಗಿಯರಿಗೆ ಸಹೋದರನಾಗಿರಬಹುದು. ಆ ಸಂಬಂಧಗಳು ಅಂತ ಏನಿದ್ದಾವೆ ಅಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗತ್ತೆ ಮೊದಲು. ಅಂದರೆ ನಾವೇನಾದರೂ ಒಂದು ಅಧ್ಯಾತ್ಮವನ್ನು ಒಂದು ಸಂಸ್ಥೆಯನ್ನು ಪ್ರವೇಶ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ದೀವಿ ಅಂದರೆ ನಮ್ಮ ನಡೆನುಡಿಯನ್ನು ಗಮನಿಸ್ತಾರೆ ಎಲ್ಲರೂ. ಮೊದಲು ಮನೆಯಲ್ಲಿ ನಮ್ಮ ಸ್ವಭಾವದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದು ಅಲ್ಲಿ ಪರೀಕ್ಷೆಗೆ ಉಂಟಾಗೋದು ಮನೆಯಲ್ಲಿ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಮಕ್ಕಳು ಮಾತನಾಡ್ತಾರೆ, ಥಿಯಾಸಫಿ ಅದೇನೋ ಥಿಯಾಸಫಿ ಅಂತ ಹೋಗ್ತಾರೆ, ಮತ್ತು ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ ಅಂತ ಮನೆಯಲ್ಲಿ ಅಲ್ಲಿ ಹೇಳ್ತಾರೆ. ಅವ್ರ ಹತ್ರ ಗುಡ್ ಹಾಕ್ಸ್ಕೋಬೇಕು ಅಂತ ಅಲ್ಲ, ಆದರೆ ನಿಜವಾಗಿ ನಾವು ಅನುಷ್ಠಾನ ಮಾಡೋದಾದರೆ ಮನೆಯೇ ಮೊದಲು ಪರೀಕ್ಷೆ ನಮಗೆಲ್ಲ. ಆಮೇಲೆ ನೆರೆಹೊರೆ, ಸಮಾಜ. ಅಲ್ಲಿ ನಮ್ಮ ಅನುಷ್ಠಾನ ಹೇಗಾಗಿದೆ ಅಂತ ನೋಡ್ಕೊಳ್ಳೋದು ಅವಶ್ಯಕ. ಆದರೆ ಚಾಲೆಂಜಸ್ ಅಂತ ಹೇಳಿದೆ ನಾನು. ಏನು ಚಾಲೆಂಜ್ ಹಂಗಾದರೆ ನಮಗೆ ಅನುಷ್ಠಾನ ಮಾಡೋದಕ್ಕೆ ಅಂತಂದರೆ, ಮನೆಯಲ್ಲಿರುವಂಥ ಮನೆಯ ಸದಸ್ಯರು ಬೇರೆ ಬೇರೆ ಸ್ವಭಾವದವರಾಗಿರ್ತಾರೆ. ಅಲ್ಲಿ ಎಲ್ಲರಿಗೂ ಹೊಂದಾಣಿಕೆಯಾಗಿ ಹೋಗಲಿಕ್ಕೆ ಸಾಧ್ಯವಾ ಅನ್ನೋದನ್ನು ನೋಡ್ಬೇಕು ನಾವು. ಆದರೆ ಅದು ಕಷ್ಟ. ಯಾಕೆ ಕಷ್ಟ ಆಗಿದೆ ನಮಗೆಲ್ಲ ಅಂದರೆ, ಅದರ ಜ್ಞಾನ ನಮಗಿಲ್ದಲೇ ಇರೋದರಿಂದ. ಅಂದರೆ ಅನುಷ್ಠಾನ ಮಾಡೋದಕ್ಕೆ ಪ್ರಮುಖವಾಗಿ
ನಮಗೆ ಥಿಯಾಸಫಿಯ ಸಾಹಿತ್ಯದಲ್ಲಿ ಬೇರೆ ಬೇರೆ ಕೆಲವು ಬಹಳ ಅಮೂಲ್ಯವಾದ ವಿಚಾರಗಳಿದ್ದಾವೆ, ಗ್ರಂಥಗಳಿದ್ದಾವೆ. ಅದರಲ್ಲಿ ಈಗ ಕರ್ಮ ಸಿದ್ಧಾಂತ, ಈಗ ಕರ್ಮ ಅನ್ನೋಂಥ ಒಂದು ವಿಷಯವನ್ನು ಅಧ್ಯಯನ ಮಾಡಿ ತಿಳ್ಕೋಬೇಕು, ಪುನರ್ಜನ್ಮ ಅನ್ನೋದನ್ನು ತಿಳ್ಕೋಬೇಕು, ವಿಕಾಸದ ನಿಯಮ ಅಂತ ಇರುತ್ತೆ ಅದನ್ನು ತಿಳ್ಕೋಬೇಕು. ಅದರಲ್ಲಿ ಇನ್ನೂ ಮುಖ್ಯವಾಗಿ ಈ ಮನುಷ್ಯನ 7 ಸ್ವಭಾವಗಳು ಅನ್ನೋದೊಂದಿದೆ, ಒಂದು ಗ್ರಂಥ ಇದೆ, ದ 7 ಹ್ಯೂಮನ್ ಟೆಂಪರಮೆಂಟ್ಸ್ ಅಂತ. ಇನ್ನೊಬ್ಬರು ಬರೆದಿರುವಂಥದ್ದು ದ 7 ರೇಸ್ ಅಂತ ಇದೆ. ಎರಡರಲ್ಲೂ ವಿಷಯ ಸೇಮ್ ಇದೆ, ಆದರೆ ಸ್ವಲ್ಪ ವಿವರವಾಗಿ ಡಿಟೈಲಾಗಿ ಎರಡನ್ನೂ ಓದಿದಾಗ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಒಂದಿಷ್ಟು ಬ್ರೀಫ್ ಆಗಿ ಮಾತ್ರ ನಿಮ್ಮ ಮುಂದೆ ಇಡಬೇಕಂತ ಅಂದ್ಕೊಂಡಿದ್ದೀನಿ. ಸುಲಭವಾಗಿ ನಾವು ತಿಳ್ಕೊಳ್ಳೋದಾದರೆ 7 ಯಾವ್ಯಾವುದು ಸ್ವಭಾವಗಳು, ವಿಭಿನ್ನವಾದ ಸ್ವಭಾವಗಳು ಅಂದರೆ ಇಚ್ಛಾ, ಜ್ಞಾನ, ಕ್ರಿಯಾ, ಸಮರಸತೆ 4ನೇದು, ಆಮೇಲೆ 5ನೇದು ನಿಖರ ಜ್ಞಾನ ಅಂತ, 6ನೇದು ಭಕ್ತಿ ಮತ್ತು ಆದರ್ಶವಾದ, 7ನೇದು ವಿಧಿವಿಧಾನಗಳು, ಕ್ರಮ ಅನ್ನುವಂಥದ್ದು. ವಿಧಿವಿಧಾನಗಳು ಅಂದರೆ ಪೂಜಾ ಸಂಸ್ಕಾರ ಕಾರ್ಯಗಳು ಇವೆಲ್ಲ ಬರುತ್ತೆ ಆ 7ನೇದರಲ್ಲಿ. ಸೊ ಈ 7 ರೀತಿಯ ವಿಭಿನ್ನ ರೀತಿಯ ಸ್ವಭಾವವುಳ್ಳ ಜನ ಮನೆಯಲ್ಲೂ ಇರಬಹುದು, ಮನೆಯ ಸದಸ್ಯರುಗಳು ನಮ್ಮ ಸುತ್ತಲಿನ ಸಮಾಜದಲ್ಲಿ ಇರಲೇಬೇಕು. ಏಕೆಂದರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಈ 7ರಲ್ಲಿ ಯಾವುದಾದ್ರೂ ಒಂದು ಸ್ವಭಾವಕ್ಕೆ ಸೇರಿದವರಾಗಿದ್ದೀವಿ. ಇದು ಒಂದು ಮಾತ್ರ ಅಂತಲ್ಲ, ಯಾವುದೋ ಒಂದಕ್ಕೆ ಸೇರಿಬಿಟ್ಟಿದ್ದೀವಿ ಅಂತಲ್ಲ, ಒಂದು 2-3 ಇದರಲ್ಲಿ ಈ 7ರಲ್ಲಿ ನಮ್ಮಲ್ಲಿ ಸ್ವಲ್ಪ ಆ್ಯಕ್ಟಿವೇಶನ್ ಅಂದರೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತವೆ. 2-3 ಯಾಕೆ ಅಂತಂದರೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತೆ ಒಂದು ಈ 7ರಲ್ಲಿ ಯಾವುದಾದ್ರೂ ಒಂದು ವ್ಯಕ್ತವಾಗ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ, ಅಂದರೆ ಕಂಡು ಬರ್ತಾ ಇರುತ್ತೆ. ಕಾಮದೇಹ ಅಂತ ಅಂತೀವಿ ನಾವು, ಅಂದರೆ ಭಾವನೆಗಳು, ಅದು ಈ 7ರಲ್ಲಿ ಯಾವುದೋ ಒಂದು ರೇಖೆಗೆ ಸೇರಿರುತ್ತೆ ನಮ್ಮ ಸ್ವಭಾವ. ಹಾಗೆಯೇ ಮನಸ್ಸು ಅನ್ನೋದು ಕೂಡ ಇನ್ನೊಂದು ರೇಖೆಗೆ ಸೇರಿರುತ್ತೆ. ಈ ಥರ ಕನಿಷ್ಠ ಅಂದರೆ ಒಂದು 3 ರೇಖೆಗಳಿಗೆ ನಾವು ಸೇರಿರ್ತೀವಿ. ಅದರಲ್ಲಿ ಒಂದು ಮಾತ್ರ ಪ್ರಧಾನವಾಗಿರುತ್ತೆ, ಹೆಚ್ಚಾಗಿ ಜಾಸ್ತಿ ವ್ಯಕ್ತವಾಗಿರುವಂಥದ್ದು ನಮ್ಮ ಸ್ವಭಾವ. ಅದನ್ನೇ ಈಗ ಹೆಸರುಗಳನ್ನು ಕೊಟ್ಟಿದ್ದು. ಅದನ್ನು ಇಚ್ಛಾ, ಜ್ಞಾನ, ಕ್ರಿಯಾ ಅಂತ ಅಂದ್ವಿ. ಅಂದರೆ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥದ್ದು ಕೆಲವರು ಇರ್ತಾರೆ, ಮನೆಯಲ್ಲಿರಬಹುದು, ಸಮಾಜದಲ್ಲಿ ಇರಬಹುದು. ಆಮೇಲೆ ಜ್ಞಾನ ಮತ್ತು ಪ್ರೇಮ ಇರುವಂಥವರು 2ನೇವರು ಇರ್ತಾರೆ. ಕ್ರಿಯಾ ಅಂತಂದರೆ ಮನಸ್ಸು ಅಂತ ಅರ್ಥ, ಮನಃಶಕ್ತಿ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಈ 3 ಮೊದಲು ಏನು ಹೇಳಿದ್ವಿ, ಇಚ್ಛಾ, ಜ್ಞಾನ, ಕ್ರಿಯಾ ಅನ್ನುವಂಥದ್ದು, ಇದು ತ್ರಿಮೂರ್ತಿಗಳಿಗೆ ಸಂಬಂಧಪಡುತ್ತೆ. ಇಚ್ಛಾ ಅಂದರೆ ಈಶ್ವರ, ಜ್ಞಾನ ಅಂದರೆ ವಿಷ್ಣು, ಕ್ರಿಯಾ ಅಂದರೆ ಬ್ರಹ್ಮ ಅಂತ. ಅಂದರೆ ಶಿವನ ಅಂಶ, ಈಶ್ವರನ ಅಂಶ ಪ್ರಧಾನವಾಗಿರುವಂಥ ವ್ಯಕ್ತಿ ಇಚ್ಛಾ ಪ್ರಧಾನ ವ್ಯಕ್ತಿಯಾಗಿರ್ತಾನೆ. ಅವನ ಲಕ್ಷಣಗಳಿರ್ತವೆ, ಶಿವನಲ್ಲಿರೋ ಲಕ್ಷಣಗಳಿರ್ತವೆ ಅಂತ. ಅದಕ್ಕೆ ಪುರಾಣದಲ್ಲಿ ನೋಡೋದಾದರೆ ಭೀಷ್ಮ ಮಹಾಭಾರತದಲ್ಲಿ ಇಚ್ಛಾಶಕ್ತಿ ಇದ್ದಂಥವರು. ಆದರೆ ಇಚ್ಛಾಶಕ್ತಿ ಇರೋಂಥವರು ಅವರ ಉಳಿದ ಮುಖ್ಯವಾದ ಸ್ವಭಾವಗಳು ಏನು ಅಂತ ಒಂದು ನೋಡೋಣ. ಅದು ಏನು ಅಂತಂದರೆ ನಾಯಕತ್ವದ ಗುಣ ಇರುತ್ತೆ, ಅಂದರೆ ಲೀಡರ್ಶಿಪ್ಪು, ಧೈರ್ಯ ಇರುತ್ತೆ ಅವರಲ್ಲಿ, ದೃಢ ನಿರ್ಧಾರ ಇರುತ್ತೆ, ಸತ್ಯಕ್ಕಾಗಿ ಹೋರಾಡುವಂಥ ಮನೋಭಾವ ಇರುತ್ತೆ. ಈ ರೀತಿಯ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಇರಬಹುದು, ಮನೆಯ ನಮ್ಮ ಮಗ ಇರಬಹುದು. ಆದರೆ ಅವನ ಬಗ್ಗೆ ನಾವೇನು ಹೇಳ್ತೀವಿ ಅಂದರೆ ಅವನು ಸರಿ ಇಲ್ಲ ಕಣ್ರಿ ಅಂತೀವಿ.
ಯಾಕೆಂದರೆ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ, ಯಾಕೆಂದರೆ ನಾವು ಹೇಳ್ದಂಗೆ ಕೇಳಲ್ಲ ಅವನು ಅಂತೀವಿ. ಸೊ ಅಂದರೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದಕ್ಕೆ ನಾನು ಹೇಳ್ತಿರೋದು. ಅನುಷ್ಠಾನ ಮಾಡುವಾಗ ಎಲ್ಲಿ ಎಡವ್ತಾ ಇದ್ದೀವಿ ಅಂದರೆ ಇವನ್ನ ಅರ್ಥ ಮಾಡ್ಕೊಳ್ದಲೇ ಇದ್ದಾಗ. ಬಟ್ ಆ 1ನೇ ವರ್ಗಕ್ಕೆ ಆ ಇಚ್ಛಾಶಕ್ತಿಗೆ ಸೇರಿದಂಥ ವ್ಯಕ್ತಿ ಸ್ವಲ್ಪ ದೌರ್ಬಲ್ಯಗಳು ಏನು ಕಂಡು ಬರ್ತವೆ ಅಂದರೆ ಅಹಂಕಾರ ಅನ್ನಂಗೆ ಕಾಣಿಸುತ್ತೆ. ಯಾಕೆಂದರೆ ಯಾರ ಮಾತು ಕೇಳದೇ ಇರೋವನ ಬಗ್ಗೆ ಏನಂತೀವಿ ನಾವು, ಅವನಿಗೆ ಭಾರಿ ಅಹಂಕಾರ ಕಂಡ್ರಿ, ಅವನು ನಾವು ಹೇಳ್ದಂಗೆ ಕೇಳಲ್ಲ ಅಂತೀವಿ. ಅವನಿಗೆ ನಾಯಕತ್ವದ ಗುಣ ತಾನಾಗಿ ಬಂದುಬಿಟ್ಟಿರುತ್ತೆ ಬಾರ್ನು, ಅದಕ್ಕೆ ನಾವು ಅವಕಾಶ ಕೊಡ್ತಾ ಇರಲ್ಲ. ಅವನೇನೋ ಮಾಡ್ತಾನೆ, ಮಾಡಲಿ ಅನ್ನೋದು ಚಾನ್ಸ್ ಕೊಡಲ್ಲ. ನಾವು ಹೇಳ್ದಂಗೆ ಮಾಡಲಿ ಅಂತೀವಿ. ಅವನಿಗೆ ಅಹಂಕಾರ ಅಂತ ಅಂತೀವಿ ನಾವು, ಅಧಿಕಾರ ಪ್ರಿಯತೆ ಅಂತೀವಿ. ಅವನಿಗೆ ಅಧಿಕಾರ, ಅವನು ಹೇಳ್ದಂಗೆ ಅವನು ಹೇಳಿದ್ದೆ ನಡಿಬೇಕು ಅಂತಂತೀವಿ ನಾವು. ಕಠೋರತೆ ಇರುತ್ತೆ ಅವರಲ್ಲಿ ಸ್ವಲ್ಪ, ಏಕೆಂದರೆ ಅದನ್ನು ಜಾರಿಗೆ ತರಬೇಕು ಅಂದರೆ ಆ ಸ್ವಭಾವವನ್ನು ಕಠೋರತೆ ಇರಲೇಬೇಕಾಗತ್ತೆ. ಈಗ ಮಹಾಭಾರತದಲ್ಲಿ ನೋಡಿದ್ರೆ ಭೀಷ್ಮ ಕಠೋರವಾದ ವ್ಯಕ್ತಿತ್ವ ಇದ್ದದ್ದು ನೋಡ್ತೀವಿ. ಇವರಿಗೆ ಕೊರತೆ ಏನಂದರೆ ಪ್ರೀತಿಯಿಂದ ಮಾತನಾಡೋದು ಗೊತ್ತಿರಲ್ಲ. ಈ ಸ್ವಭಾವ ಇರೋವಂಥ ವ್ಯಕ್ತಿಗೆ, ಇಚ್ಛಾಶಕ್ತಿ ಇರೋವಂಥವನಿಗೆ, ಅವನಿಗೆ ಪ್ರೀತಿ ಬೆಳೆಸ್ಕೊಳ್ಬೇಕಾಗಿರುತ್ತೆ. ಇನ್ನು ಎರಡನೇ ವ್ಯಕ್ತಿ ವಿಷ್ಣುವಿನ ಅಂಶ ಅಂದಾಗ ಶ್ರೀಕೃಷ್ಣ ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ. ಮತ್ತು ಬುದ್ಧರು ಅಂದರೆ ಇವ್ರದ್ದು ಏನು ಗುಣ ಅಂತಂದರೆ ಕರುಣಾಮಯರಾಗಿರ್ತಾರೆ. ಇವರು ಸಹಿಷ್ಣುಗಳಾಗಿರ್ತಾರೆ, ಅಂದರೆ ಸಹಿಸ್ಕೊಂಡು ಹೋಗೋ ಗುಣ ಇರ್ತವರಲ್ಲಿ. ಶಿಕ್ಷಕರಾಗಲಿಕ್ಕೆ ಯೋಗ್ಯರಾಗಿರ್ತಾರೆ, ಅಂದರೆ ಬೋಧನೆ ಕೊಡೋದಕ್ಕೆ. ಶ್ರೀಕೃಷ್ಣ ಬೋಧನೆ ಕೊಟ್ಟಿದ್ದಾನೆ, ಬುದ್ಧರು ಬೋಧನೆ ಕೊಟ್ಟಿದ್ದಾರೆ. ಸೊ ಎರಡನೇ ಇದಕ್ಕೆ ಸೇರ್ತಾರೆ. ಸೇವಾಭಾವ ಹೊಂದಿರ್ತಾರೆ. ಆದರೆ ಇವರಲ್ಲಿ ವೀಕ್ನೆಸ್ ಏನು ಅಂದರೆ ಅತಿಯಾದ ಭಾವನಾತ್ಮಕತೆ ಇರುತ್ತಂತೆ, ಎಮೋಷನಲ್, ಸೆಂಟಿಮೆಂಟಲ್ ಆಗಿರ್ತಾರೆ. ನಿರ್ಧಾರ ಕೈಗೊಳ್ಳೋದ್ರಲ್ಲಿ ವಿಳಂಬ. ಏಕೆಂದರೆ ಮೊದಲನೇವ್ರ ಥರ ನಿರ್ಧಾರನ ಕಠೋರವಾಗಿ ಕೈಗೊಳ್ಳೋಕ್ಕಾಗಲ್ಲ. ಇಚ್ಛಾಶಕ್ತಿ ಇರೋರ ಥರ ಯಾರು ಈ ಎರಡನೇವರು ಮಾಡ್ತೀನಿ ಅಂತ ಮಾಡೋದಿಲ್ಲ. ಪ್ರಾಕ್ಟಿಕಲ್ಲಾಗಿ ಕೆಲಸ ಯಾವುದನ್ನು ಸ್ಟಾರ್ಟ್ ಮಾಡಲ್ಲ. ಇದು ಮಾಡಲೋ ಅದು ಮಾಡಲೋ ಅಂಥೇಳಿ ಚಾಯ್ಸ್ ಇದರಲ್ಲಿ ಬಿದ್ದಿರ್ತಾರೆ. ಹೀಗೆ ಇನ್ನು 3ನೇದನ್ನು ನಾವು ನೋಡೋಣ. ಕ್ರಿಯಾಶೀಲ ಬುದ್ಧಿ ಶಕ್ತಿ ಇರುತ್ತೆ 3ನೇವರಿಗೆ. ಇಚ್ಛಾ ಜ್ಞಾನ ಕ್ರಿಯಾ ಅಂತ ಹೇಳಿದ್ವಲ್ಲ. ಈ ವ್ಯಕ್ತಿಗಳು ಉತ್ತಮ ಸಂಘಟಕರಾಗಿರ್ತಾರೆ. ಸಂಘಟನೆ, ಆರ್ಗನೈಸ್ ಮಾಡುವಂಥದ್ದು. ಈಗ ಈ ಒಂದು ಕಾರ್ಯಕ್ರಮ, ಇಲ್ಲಿರೋ ಮನೆಯ ಸದಸ್ಯರಲ್ಲಿ ಯಾರೋ ಒಬ್ಬರು ಈ ಕೆಪಾಸಿಟಿ ಇರೋರು ಇದ್ದಾರೆ, ಅಣ್ಣ ತಮ್ಮಂದಿರು ಇವರು ಯಾರಿದ್ದಾರೆ ಅವರಲ್ಲಿ ಈ ಆರ್ಗನೈಸ್ ಮಾಡಿದ್ದಾರೆ, ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಇದು ನೋಡ್ತಾ ಇದ್ದೀವಿ ನಾವು. ಸೊ ಆಡಳಿತಗಾರರಾಗಿರ್ತಾರೆ ಇವರು. ವ್ಯಾಪಾರ ಬುದ್ಧಿ ಇರುತ್ತೆ ಇವರು. ವ್ಯಾಪಾರ ಮಾಡೋಕ್ಕೆ ಹೋಗ್ಬಿಡ್ತಾರೆ ಅಂತಲ್ಲ, ಅಂದರೆ ಏನು ಪ್ರಾಫಿಟ್ಟು ಲಾಸು ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಏನು ಮಾಡಿದ್ರೆ ಬೆನಿಫಿಟ್ಟು ಇಂಥದ್ದೆಲ್ಲ ನಾಲೆಡ್ಜ್ ಇರುತ್ತೆ ಇವರಿಗೆ. ಯೋಜಕರಾಗಿರ್ತಾರೆ, ಅಂದರೆ ಪ್ಲ್ಯಾನ್ ಮಾಡೋ ಕೆಪಾಸಿಟಿ ಇವರಿಗೆ ಇರುತ್ತೆ ಎರಡನೇವರಿಗೆ. ಆದರೆ ಇವರಲ್ಲಿ ದೌರ್ಬಲ್ಯ ಏನು, ವೀಕ್ನೆಸ್ ಅಂದರೆ ಅತಿಯಾದ ಲೆಕ್ಕಾಚಾರ ಇರುತ್ತಂತೆ. ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಲೆಕ್ಕಾಚಾರ ಮಾಡುವಂಥದ್ದು, ಸ್ವಾರ್ಥನೂ ಇರುತ್ತೆ. ಇದು ವೀಕ್ನೆಸ್ಸು. ಇನ್ನು 4ನೇ ವರ್ಗಕ್ಕೆ ಹೋದರೆ ಇನ್ನು 4, 5, 6, 7 ಏನಿದೆ ಅವೆಲ್ಲವೂ ಬ್ರಹ್ಮನ ಇದಕ್ಕೆ ಸೇರಿಬಿಡ್ತವೆ. ಬ್ರಹ್ಮನ ಅಂಶವೇ ಪ್ರಧಾನವಾಗಿರ್ತವೆ. 3ರಿಂದ ಕೂಡ 3, 4, 5, 6, 7 ಅಷ್ಟೂ. ಮೊದಲನವರು 2 ಮಾತ್ರ, ಯಾರೋ ಶಿವ ಮತ್ತು ವಿಷ್ಣು ಅಂತ ಹೇಳಿದ್ವಲ್ಲ, 1 ಮತ್ತು 2ನೇ ರೇಖೆಯವರು ಮಾತ್ರ ನೋಡಿ. ಅದಕ್ಕೆ ಅವರು ಭಾಳ ಕಡಿಮೆ ಜಗತ್ತಲ್ಲಿ. ಅಂದರೆ ವಿಲ್ ಪವರ್ ಇರುವಂಥ ವ್ಯಕ್ತಿ ಎಲ್ಲೋ ಅಪರೂಪಕ್ಕಿರ್ತಾನೆ ಒಬ್ಬ. ಒಂದು ಮನೇಲಿ ಒಬ್ಬ ಇದ್ದರೆ ಇರ್ಬೋದು, ಇಲ್ಲ ಎಷ್ಟೋ ಮನೆಗಳಲ್ಲಿ ಇರಲ್ಲ ಆ ರೀತಿಯ ಸ್ವಭಾವ ಇರೋನು. ನಮ್ಮ ಮನೇಲಿ ಒಬ್ಬ ಇದ್ದಾನೆ ಆ ಥರ. ಅದರಿಂದಾಗಿ ಅನುಭವಕ್ಕೆ ಬಂದುಬಿಟ್ಟಿದೆ. ಆಮೇಲೆ ಒಂದು ಊರಿಗೆ ಒಬ್ಬರೋ ಇಬ್ಬರೋ ಇರ್ತಾರೆ. ಆ ಊರು ಒಂದು ಸಣ್ಣ ಹಳ್ಳಿಯಾಗಿದ್ದರೆ ಆ ಊರಿನಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅವ್ರಿಗೆ ಇಚ್ಛೆ ಬಂದುಬಿಟ್ರೆ, ಏನು ರಿಸೋರ್ಸಸ್ ಇಲ್ಲದೆ ಇದ್ರೂ, ದುಡ್ಡಿಲ್ಲ, ಫಂಡ್ ಕೊಡ್ತಾಯಿಲ್ಲ ಯಾರು ಅಂದರೂ ಏನೋ ಮಾಡಿ ಪ್ರಯತ್ನ ಮಾಡಿ ಒಂದು 10 ವರ್ಷದಷ್ಟೊತ್ತಿಗೆ ದೇವಸ್ಥಾನ ಕಟ್ಟಿಬಿಡ್ತಾರೆ. ಈಗ ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಮಾಡಿರೋದು ಒಂದು ರೀತಿಯಲ್ಲಿ ಅಂಥವ್ರೆ. ಅಂಥ ಇಚ್ಛಾಶಕ್ತಿ ಇರೋರು ಯಾರೋ ಒಬ್ಬರು ಇಲ್ಲಿ ಇದ್ದಾರೆ. ಅಂಥ ಒಂದು ಕೆಪಾಸಿಟಿ ಅವ್ರಿಗಿರುತ್ತೆ. ಆದರೆ 4ನೇಯವರನ್ನು ನಾವು ನೋಡಿದ್ರೆ ಇವರು ಸಂಘರ್ಷದ ಮೂಲಕ ಸಾಮರಸ್ಯ ಅಂತ ಬರುತ್ತೆ. ಅಂದರೆ ಸಮರಸತೆಯಿಂದ ಹೋಗುವಂಥ ಒಂದು ಗುಣ ಇವರಲ್ಲಿರುತ್ತೆ.
ಹೊಂದಾಣಿಕೆಯಿಂದ ಎಲ್ಲರ ಜೊತೆ. ಯಾಕೆಂದರೆ 4ನೇದು ಎಲ್ಲಿ ಬರುತ್ತೆ? 1, 2, 3 ಆದಮೇಲೆ ಮಧ್ಯೆ ಬಂದಿದೆ 4. ಆ ಕಡೆ ಸೈಡಲ್ಲಿ 5, 6, 7 ಎಲ್ಲ ಕಡೆಗೂ ಹೊಂದ್ಕೋಬೇಕು ಇವರು. 1, 2, 3 ಜೊತೆಗೂ ಹೊಂದ್ಕೋಬೇಕು, 5, 6, 7 ಜೊತೆಗೂ ಹೊಂದ್ಕೋಬೇಕು. ಎಲ್ಲ ಸ್ವಭಾವದವರೊಂದಿಗೆ ಮಧ್ಯೆ ಇದ್ದಾರೆ ಇವರು. ಆಮೇಲೆ ಇನ್ನೊಂದು ಇವ್ರದ್ದು ವಿಶೇಷ ಏನಂದರೆ ಕಲಾತ್ಮಕ ಪ್ರತಿಭೆ ಇರುತ್ತೆ ಇವರಲ್ಲಿ. ಅಂದರೆ ಕಲಾವಿದರು ನಾಟಕ ಅಥವಾ ಸಿನಿಮಾದಲ್ಲಿ ಅಭಿನಯ ಮಾಡುವಂಥ ಒಂದು ಗುಣ ಇವರಲ್ಲಿರುತ್ತೆ. ಸೌಂದರ್ಯ ಪ್ರಜ್ಞೆ ಇರುತ್ತೆ, ಆಸ್ಥೆಟಿಕ್ ಸೆನ್ಸ್ ಅಂತ. ಸಂಗೀತದಲ್ಲಿ ಆಸಕ್ತಿ ಇರುತ್ತೆ. ಸಮನ್ವಯ ಶಕ್ತಿ, ಸಮನ್ವಯ ಅಂತ ಸಮರಸತೆ ಎಲ್ಲ ಬಂತಲ್ಲ, ಹಾರ್ಮೋನಿಯಸ್ ಆಗಿರುತ್ತೆ ಇವ್ರದ್ದು ರಿಲೇಷನ್ಶಿಪ್ಪು ಎಲ್ಲರ ಜೊತೆ, ಇವುಗಳನ್ನು ನೀಡುತ್ತೆ. ಆದರೆ ಇವರು ಹೆಚ್ಚಿನ ಆಂತರಿಕ ಸಂಘರ್ಷವನ್ನು ಅನುಭವಿಸ್ತಾರಂತೆ. ಅಂದರೆ ತಮ್ಮೊಳಗೆ ಅನುಭವಿಸ್ತಾರೆ. ಏನೋ ತೊಂದರೆ ಆದಾಗ, ಸಂಘರ್ಷ ಉಂಟಾದಾಗ, ಬೇರೆಯವರು ನೋವು ಕೊಟ್ಟಾಗ ನೋವನ್ನು ತಾವೇ ಒಳಗೆ ಅನುಭವಿಸ್ಕೊಳ್ತಾರೆ. ಸಂಘರ್ಷಕ್ಕೆ ಹೋಗೋದಿಲ್ಲ, ಜಗಳ ಮಾಡೋದಕ್ಕೆ ಹೋಗಲ್ಲ ಬೇರೆಯವ್ರ ಜೊತೆ. ಈ ಥರ ಗುಣ ಹಿಂಗಿರುತ್ತೆ. ನಮ್ಮಲ್ಲಿ ನಾವೇ ಅಂದ್ಕೋಬೇಕು, ನಮ್ಮ ಕುಟುಂಬದಲ್ಲಿ ಇಂಥ ಮಕ್ಕಳು ಯಾರಿದ್ದಾರೆ, ಮಗನೋ ಮಗಳೋ ಅನ್ನೋದನ್ನು. ಇನ್ನು 5ನೇದು ನೋಡೋಣ. 5ನೇದು ನಿಖರ ಜ್ಞಾನ ಮತ್ತು ವಿಜ್ಞಾನ ಅಂತಂದ್ವಿ. ಇದರಲ್ಲಿ ಸೈಂಟಿಸ್ಟ್ಗಳು ಬರ್ತಾರೆ, ವಿಜ್ಞಾನಿಗಳು. ಯಾಕೆಂದರೆ ನಿಖರ ಜ್ಞಾನ ಇರಲೇಬೇಕಾಗತ್ತೆ ವಿಜ್ಞಾನಿ ಅಂದಮೇಲೆ. ಯಾಕೆಂದರೆ ಸೂಕ್ಷ್ಮದರ್ಶಕದಲ್ಲೋ ದೂರದರ್ಶಕದಲ್ಲೋ ನೋಡ್ತಾ ಇರಬೇಕು. ಕೆಮಿಸ್ಟ್ರಿ ಆಗಿದ್ದರೆ ಅದರಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿಯೇ ಲೆಕ್ಕಾಚಾರವಾಗಿ ಕೆಲಸ ಮಾಡಬೇಕು. ಆಮೇಲೆ ಲಾಯರ್ಸ್ ಮತ್ತು ನಮ್ಮ ಸಾಹೇಬರು, ಕೋರ್ಟ್ನಲ್ಲಿ ಇರೋರು, ಜಡ್ಜ್, ಇವರೆಲ್ಲ ಇಲ್ಲಿ ಬರ್ತಾರೆ. ಯಾಕೆಂದರೆ ನಿಖರತೆ ಅಲ್ಲಿ ಇರಲೇಬೇಕು. ಸುಮ್ಮನೆ ಏನೋ ಕಲ್ಪನೆ ಮಾಡಿಕೊಂಡು ಮಾತಾಡೋಂಗಿಲ್ಲ, ವಾದ ಮಾಡೋಂಗಿಲ್ಲ, ಆರ್ಗ್ಯುಮೆಂಟ್ರಿ ಇಂಥದ್ದೆಲ್ಲ ಮಾಡುವಾಗ. ಸೊ ಇವರು ಇಲ್ಲಿ ಬರ್ತಾರೆ 5ನೇದರಲ್ಲಿ. ಇವರಲ್ಲಿ ವೈಜ್ಞಾನಿಕ ಮನೋಭಾವ ಇರುತ್ತೆ, ವಿಶ್ಲೇಷಣಾತ್ಮಕ ಚಿಂತನೆ ಇರುತ್ತೆ, ಲಾಜಿಕಲ್ಲಾಗಿ ಮಾಡುವಂಥದ್ದು, ತಾರ್ಕಿಕವಾಗಿ. ಸತ್ಯ ಶೋಧಕರು ಇವರು. ಏನಾದರೂ ಈಗ ಒಂದು ಕೇಸ್ ಕಂಡುಹಿಡಿಬೇಕು ಅಂದರೆ ಅದೆಲ್ಲ ಮಾಡಲೇಬೇಕು. ಸೊ ಇವರಲ್ಲಿ ದೌರ್ಬಲ್ಯ ಏನು ಅಂದರೆ ಅತಿಯಾದ ಬೌದ್ಧಿಕತೆ ಅಂತ. ಈಗ ವಾದ ಮಾಡೋದರಲ್ಲಿ 2 ಕಡೆ ಲಾಯರ್ಗಳು ಇರ್ತಾರೆ. ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಒಂದು ಕಡೆಯವರು, ಕಕ್ಷಿದಾರನ ಕಡೆಯವರು ಮತ್ತು ಆಪೋಸಿಂಗ್ ಇರ್ತಾರಲ್ಲ, ಡಿಫೆಂಡೆಂಟು, ಹಿಂಗೆಲ್ಲ. ಅಲ್ಲಿ ಅವರೇ ಗೆದ್ದುಬಿಡ್ಬೋದು. ಅಂದರೆ ಕೊಲೆಗಾರ ಫ್ರೀಯಾಗಿ ಹೊರಕ್ಕೆ ಬಂದುಬಿಡ್ಬೋದು ಬಂದುಬಿಡ್ಬೋದು, ಬುದ್ಧಿ ಉಪಯೋಗಿಸಿ ವಾದ ಮಾಡಿದರೆ. ಸೊ ಇಲ್ಲಿ ಅತಿಯಾದ ಬೌದ್ಧಿಕತೆಗೆ ಅಲ್ಲಿ ವ್ಯಾಲ್ಯೂ ಇರುತ್ತೆ. ಆಮೇಲೆ ಹೃದಯ ಸ್ಪಂದನೆಯ ಕೊರತೆ ಇರುತ್ತೆ. ಅಂದರೆ ಭಾವನೆಗೆ ಅಲ್ಲೆಲ್ಲ ಅವಕಾಶ ಇಲ್ವಲ್ಲ, ಅಲ್ಲೇನಿದ್ರು ಸಾಕ್ಷಿಗೆ, ಪುರಾವೆಗೆ, ಇದಕ್ಕೆ ಮಾತ್ರ ಅಲ್ವಾ. ಸೊ ಹೀಗಾಗಿ ಇವರು ಬೆಳೆಸಬೇಕಾದ ಗುಣ ಏನಂದರೆ ಜ್ಞಾನಕ್ಕೆ ಕರುಣೆಯ ಸೇರ್ಪಡೆ ಆಗಬೇಕು. ಜ್ಞಾನ ಏನೋ ಇದೆ, ಆದರೆ ಕರುಣೆಯ ಸೇರ್ಪಡೆ. ಅದಕ್ಕೆ ಕರುಣೆ ಇಲ್ಲದ ಕಾನೂನು ಅಂತಾರಲ್ಲ, ಹಂಗೆ ಕಾನೂನಿ ಕರುಣೆ ಇಲ್ಲ ಅಂತ. ಸೊ ಇನ್ನು 6ನೇದು ನೋಡೋಣ. 6ನೇದರಲ್ಲಿ ಭಕ್ತಿ ಮತ್ತು ಆದರ್ಶವಾದ. ಇಲ್ಲಿ 6ನೇದರಲ್ಲಿ ಯೇಸು ಕ್ರಿಸ್ತರನ್ನು ಬರ್ತಾರೆ ಇದರೊಳಗಡೆ. ಭಕ್ತಿಗೆ ಸಂಬಂಧಪಟ್ಟ ಜನ, ಭಕ್ತಿ ಮಾರ್ಗದಲ್ಲಿರುವಂಥವ್ರು ಇಲ್ಲಿ ಬರ್ತಾರೆ. ಆದರೆ ಇವರಲ್ಲಿ ಸ್ವಲ್ಪ ವೀಕ್ ಪಾಯಿಂಟ್ ಏನು ಅಂದರೆ ಸ್ವಲ್ಪ ಕುಡುಕರಾಗೋ ಸಾಧ್ಯತೆ ಇರುತ್ತಂತೆ 6ನೇ ರೇನವರಿಗೆ. ಏಕೆಂದರೆ ಭಕ್ತಿ ಪ್ರೀತಿ ಅನ್ನೋದು ಕುಡಿಯೋದ್ರ ಕಡೆಗೆ ಎಳೆಯೋ ಸಾಧ್ಯತೆ ಇರುತ್ತಲ್ಲ. ಪ್ರೀತಿ ಈಗ ಲವ್ ಮಾಡಿದವರು ಕೆಲವರು ಏನೋ ಡಿಸಪಾಯಿಂಟ್ ಆಗಿ ಕುಡುಕರಾಗೋಗ್ಬಿಡ್ತಾರೆ, ದೇವದಾಸ್ ಆಗೋರು ಎಂತೆಲ್ಲ ಕೆಲವರು ನೋಡ್ತೀವಲ್ಲ, ಆ ಸಾಧ್ಯತೆ ಇರೋವಂಥವ್ರು ಇವರು. ಆಮೇಲೆ ಇನ್ನೊಂದೇನೆಂದರೆ ಈಗ ಕ್ರಿಶ್ಚಿಯನ್ ಇದರೊಳಗೆ ದ್ರಾಕ್ಷಾರಸ ಕುಡಿಯುವಂಥದ್ದು ಅದೆಲ್ಲ ಅಲ್ಲಿ ಪದ್ಧತಿನಲ್ಲೇ ಬಂದುಬಿಟ್ಟಿರುತ್ತೆ ಕುಡಿಯೋದು. ಸೊ ಇದು ಒಂದು ಕಾರಣ ಇರಬಹುದು. ಸೊ ಇವರು ನಿಷ್ಠಾವಂತರು, ಅಂದರೆ ಭಕ್ತಿ ಪ್ರೀತಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ನಿಷ್ಠೆ ಇರುವಂಥವ್ರು ಇರ್ತಾರೆ, ಲಾಯಲ್ಟಿ, ಆದರ್ಶ ಪ್ರಿಯರು, ಧಾರ್ಮಿಕ ಸಾಮಾಜಿಕ ಸೇವೆಯಲ್ಲಿ ತೊಡಗುವಂಥವ್ರು. ಇವರ ದೌರ್ಬಲ್ಯ ಏನಂದರೆ ಮತಾಂಧತೆ. ಅಂದರೆ ಒಂದು ರೀತಿ ನಮ್ಮ ಧರ್ಮನೇ ಶ್ರೇಷ್ಠ ಅನ್ನುವಂಥದ್ದು, ಮತ ಪ್ರಚಾರ ಮಾಡುವಂಥದ್ದು, ಮಿಷನರಿಗಳು ಇವರಲ್ಲಿ ನೋಡ್ತೀವಲ್ಲ, ಅಥವಾ
ಈ ಕ್ರೌರ್ಯದಿಂದ ಕ್ರೂರತೆ ಉಪಯೋಗಿಸ್ಬಿಟ್ಟು ಅವ್ರ ಧರ್ಮನ ಪ್ರಚಾರ ಮಾಡೋ ಇದಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ಅಸಹಿಷ್ಣುತೆ. ಬೇರೆ ಧರ್ಮಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ, ಅದ್ರ ಬಗ್ಗೆ ಸಹಿಷ್ಣುತೆ ಇರೋದಿಲ್ಲ. ಇದು ವೀಕ್ನೆಸ್ಸು. ಇನ್ನು ಕೊನೆಯದನ್ನು ನೋಡೋಣ. 7ನೇ ಕಿರಣ ವಿಧಿ ಮತ್ತು ವಿಧಿವಿಧಾನಗಳು, ಪೌರೋಹಿತ್ಯ ಮಾಡೋವಂಥವ್ರು, ಶಿಲ್ಪಿಗಳು ಇಲ್ಲಿ ಬರ್ತಾರೆ. ಪೌರೋಹಿತ್ಯ ಮಾಡೋರು ಯಾಕೆ ಬರ್ತಾರೆ ಅಂದರೆ, ಈಗ ಒಂದು ವ್ರತವನ್ನು ಮಾಡಬೇಕು ಮನೆಯಲ್ಲಿ ಅಂದರೆ ಏನೇನು ಬೇಕೋ ವ್ರತಕ್ಕೆ, ಏನೇನು ಜೋಡಿಸ್ಬೇಕು, ಯಾವ್ಯಾವ ಹೂಗಳನ್ನು ಇಡಬೇಕು, ಇದೆಲ್ಲ ಕ್ರಮಬದ್ಧವಾಗಿ ಇಡಬೇಕು ಪೌರೋಹಿತ್ಯ ಮಾಡೋವಂಥವ್ರು. ಒಂದು ಮದುವೆ ಆಗಲಿ ಯಾವುದೇ ಆಗಿರಲಿ, ಈಗ 16 ಷೋಡಶ ಸಂಸ್ಕಾರಗಳು ಇದ್ದಾವೆ ನಮ್ಮ ಸನಾತನ ಧರ್ಮದಲ್ಲಿ, ಅವುಗಳನ್ನೆಲ್ಲ ಕ್ರಮಬದ್ಧವಾಗೇ ಮಾಡಬೇಕು, ಯಾವಾಗ ಏನು ಮಾಡಬೇಕು ಅದನ್ನು. ಸೊ ಇದು ವಿಧಿವಿಧಾನವನ್ನು ಪ್ರಮುಖವಾಗಿ ನಡೆಸುವಂಥವರು ಶಿಲ್ಪಿಗಳು ಈ ಒಂದು ಇದರಲ್ಲಿ ಬರ್ತಾರೆ. ಇವರ ಸ್ವಭಾವವನ್ನು ನೋಡೋಣ. ಇವರು ಶಿಸ್ತಿನವರು, ಡಿಸಿಪ್ಲಿನ್ ಇರುತ್ತೆ ಇವರಲ್ಲಿ, ಕ್ರಮಬದ್ಧತೆ ಇರುತ್ತೆ, ಸಂಘಟನಾ ಕೌಶಲ್ಯನೂ ಇರುತ್ತೆ, ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸುವವರು. ಅಂದರೆ ಒಂದು ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತಾನೆ ಅಂದರೆ ಆ ಭಕ್ತಿ ಅದನ್ನೆಲ್ಲ ಒಂಥರ ರಿಯಲೈಸ್ ಮಾಡ್ದಂಗೆ, ಅದು ಅಂದರೆ ಘನೀಕೃತಗೊಳಿಸ್ದಂಗಲ್ವ, ಅದು ಸಾಲಿಡಿಫೈ ಮಾಡ್ದಂಗೆ. ಮನಸ್ಸಿನ ಭಕ್ತಿಯನ್ನು ಒಂದು ಮೂರ್ತಿಯನ್ನು ಕಡಿಯೋದ್ರ ಮೂಲಕ ಹೊರ ಜಗತ್ತಿಗೆ ಕಾಣಂಗೆ ಮಾಡ್ತಾನೆ, ಕಾಣಿಸೋ ರೀತಿ ಮಾಡ್ತಾನೆ. ಈಗ ನಮಗೆ ಭಕ್ತಿ ಇರೋರೆಲ್ಲ ಈಗ ಗಣೇಶನ ಇಡಬೇಕಪ್ಪ, ಗಣೇಶನ ಇಡಬೇಕು ಅಂದರೆ ಗಣೇಶನ ಮೂರ್ತಿ ತಯಾರು ಮಾಡಬೇಕಲ್ಲ ಒಬ್ಬ ಶಿಲ್ಪಿ. ಅಂದರೆ ಅವನು ಭಕ್ತಿಗೆ ರೂಪವನ್ನು ಕೊಟ್ಬಿಟ್ಟ ಶಿಲ್ಪಿ. ಸೊ ಈ ರೀತಿಯ ವರ್ಗ 7ನೇದು. ಇವರಲ್ಲಿ ಒಂದು ವೀಕ್ನೆಸ್ ಏನು ಅಂದರೆ, ಕನ್ಕ್ಲೂಷನ್ ಬಂದೇ ಬಿಡ್ತಲ್ಲ, 7ನೇದಾಯ್ತಲ್ಲ. ಸೊ ಇವರಲ್ಲಿ ವೀಕ್ನೆಸ್ಸು ಅತಿಯಾದ ಔಪಚಾರಿಕತೆ, ಅಂದರೆ ಫಾರ್ಮ್ಯಾಲಿಟಿ ಜಾಸ್ತಿ ಇವರಲ್ಲಿ, ಕಟ್ಟುನಿಟ್ಟಿನ ಸ್ವಭಾವ. ಈಗ ಅಮರಶಿಲ್ಪಿ ಜಕಣಾಚಾರ್ಯವನ್ನೆಲ್ಲ ನೋಡ್ತೀವಲ್ಲ, ಅದೆಲ್ಲ ಇದ್ರೇ ಆ ಕೆಲಸ ನಡೆಯೋದು. ಸೊ ಅದಕ್ಕೆ ಆತ್ಮಕ್ಕೆ ಒಂದು ಕಿರಣ ಪ್ರಧಾನವಾಗಿರುತ್ತೆ, ಮನಸ್ಸಿಗೆ ಒಂದು ಕಿರಣ ಇರುತ್ತೆ, ಭಾವ ಶರೀರ ಅದಕ್ಕೆ ಒಂದು ಕಿರಣ ಪ್ರಧಾನವಾಗಿರುತ್ತೆ, ಭೌತಿಕ ಶರೀರಕ್ಕೆ ಮತ್ತೊಂದಿರುತ್ತೆ. ಅದನ್ನು ಈಗಾಗಲೇ ಹೇಳಿದ್ದೆ. ಸೊ ಹೀಗಾಗಿ 3-4 ಶಾಖೆಗಳು ಅಥವಾ ರೇಖೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇದು ಒಂದು ಮುಖ್ಯವಾದದ್ದು. ಇನ್ನೊಂದು 2 ವಿಷಯ ಏನು ಅಂತಂದರೆ, ತ್ರಿಮೂರ್ತಿಗಳ 3 ಜನರ ಅಂಶ ಮನುಷ್ಯನಲ್ಲಿದೆ. ತ್ರಿಮೂರ್ತಿಗಳು 3 ಜನ ಸೇರಿ ಮಾಡಿರೋದು ಸೃಷ್ಟಿ, 3 ಸೇರಿಕೊಂಡು ಮನುಷ್ಯ ಆಗಿರೋದು. ಅಂದರೆ ಅವರು ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅದನ್ನ ಹೆಂಗೋ ನಡೆಸೋದು ಈಸಿ ಅಂತ ಕಾಣುತ್ತೆ. ಬಟ್ 3 ಜನನೂ ಸೇರ್ಕೊಂಬಿಟ್ಟವ್ರು ನಮ್ಮಲ್ಲಿ. 3 ಜನ ಸೇರ್ಕೊಂಡು ಎಷ್ಟು ಕಷ್ಟ ಮನುಷ್ಯನಿಗೆ, ಅಂದರೆ ಪರಮಾತ್ಮನಿಗಿನ ಮನುಷ್ಯನಿಗೆ ಕಷ್ಟ ಜಾಸ್ತಿ ಇದೆ, ಇದನ್ನು ಅಂದ್ಕೋಬೋದು. ಇನ್ನು 2ನೇ ಪಾಯಿಂಟ್ ಏನಂದರೆ, 1, 2, 3 ಮೊದಲು ಹೇಳಿದ್ದು ಒಂದು ರೀತಿ ಇಂಟ್ರೋವರ್ಟ್, ಅಂದರೆ ಅಂತರ್ಮುಖಿಯಾಗಿರುವಂಥ ಸ್ವಭಾವ ಇರೋರು 1, 2, 3ರಲ್ಲಿರೋರು. 5, 6, 7ರಲ್ಲಿರೋರು ಬಹಿರ್ಮುಖಿಯಾದ ಸ್ವಭಾವ. ಯಾಕೆಂದರೆ ವಿಜ್ಞಾನಿಗಳು ಮತ್ತು ಅಡ್ವೊಕೇಟ್ಗಳು ಬರ್ತಾರೆ ಅಂದರೆ ಹೊರ ಜಗತ್ತಿನಲ್ಲಿರೋದನ್ನ ನೋಡಬೇಕು, ವಿಶ್ಲೇಷಣೆ ಮಾಡಬೇಕು, ಕಂಡುಹಿಡಿಬೇಕೆಲ್ಲ ಮಾಡಬೇಕಾಗತ್ತಲ್ಲ, ಹೊರಮುಖವಾಗಿರುವಂಥವ್ರು ಗುಣ. ಇನ್ನು 4ನೇವರು 2 ಇರುವಂಥವ್ರು, ಅಂತರ್ಮುಖದಿಂದ ಬಹಿರ್ಮುಖ. ಅಂದರೆ ಈ ಪರಿಶುದ್ಧಾತ್ಮ ಏನು ಒಳಗಡಿರುತ್ತೆ, ಶುದ್ಧನ ಆತ್ಮ ಏನಿರುತ್ತೆ ಅದನ್ನು ಹೊರ ಪ್ರಪಂಚಕ್ಕೆ ಕನೆಕ್ಟ್ ಮಾಡ್ತಾ ಇರ್ತಾರೆ, ಹೊರ ಒಂದು ಅನುಷ್ಠಾನದಲ್ಲಿ ಬರ್ತಾ ಇರುತ್ತೆ. ಇದು ತಿಳ್ಕೋಬೇಕಾಗಿರುವಂಥ ಪ್ರಮುಖವಾದ ವಿಷಯವನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇದನ್ನು ಸರಿಯಾಗಿ ತಿಳಿದರೆ ಬಹಳಷ್ಟು ಉಪಯೋಗ ಆಗುತ್ತೆ. ನಮ್ಮ ಮನೆತನದಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ನಾವು ಯಾವ ರೀತಿ ನಾವು ಅನುಷ್ಠಾನದಲ್ಲಿ ತರಬೇಕು ಅನ್ನೋದಕ್ಕೆ ಸಹಾಯಕವಾಗುತ್ತೆ, ಪೂರಕವಾಗಿದೆ ಅಂತ ನಿಮ್ಮ ಮುಂದೆ ನಾನು ಈ ವಿಷಯಗಳನ್ನು ಮುಗಿಸ್ತೀನಿ.